ನಮಸ್ಕಾರ ಆತ್ಮೀಯ ವೀಕ್ಷಕ ದೇವರುಗಳೇ, ನಾನು ನಿಮ್ಮ ಪ್ರೀತಿಯ ಫಿರೋಜ್ BS, ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ SM ನ್ಯೂಸ್ ಚಾನೆಲ್ನ ಎಡಿಟರ್ ಹಾಗೂ MD ಆಗಿ ತಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಹಾಗೂ ಅನಂತ ಕೋಟಿಯ ನಮಸ್ಕಾರಗಳು. ಆತ್ಮೀಯ ವೀಕ್ಷಕ ದೇವರುಗಳೇ, ಈಗ ಈ ಒಂದು ವಿಡಿಯೋದ ಮೂಲಕ ತಮಗೆ ಸಂದೇಶ ತಲುಪಿಸೋದೇನಪ್ಪ ಅಂತಂದರೆ 2028ಕ್ಕೆ ಕನ್ನಡಿಗರ ಅಸ್ಮಿತೆಯನ್ನು ಎತ್ತಿ ಹಿಡಿಯಲು, ಕನ್ನಡ ನೆಲ ಜಲ ಭಾಷೆಯ ಗೌರವವನ್ನು ಹೆಚ್ಚಿಸಲು ಸಕಾರಾತ್ಮಕವಾಗಿ ಭಾವನಾತ್ಮಕವಾಗಿ ನಾವು ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ತರುವುದು ಭಾಳ ಅತಿ ಮುಖ್ಯವಾಗಿದೆ ಅಂತಕ್ಕಂತಹ ಮನೋಭಾವನೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ನಾನು ತಿಳಿಸುವುದು ಇಷ್ಟೇ. ರೈತ, ಬಡವ, ಶ್ರಮಿಕ ಎಲ್ಲ ವರ್ಗದ ಆಶೋತ್ತರಗಳ ಈಡೇರಿಕೆಗಾಗಿ ಒಂದು ಮಹತ್ವದ ಬದಲಾವಣೆಯನ್ನು ತರಲು ನಾವೆಲ್ಲ ಕೈ ಜೋಡಿಸಬೇಕಾಗಿದೆ. ದಯವಿಟ್ಟು ತಮ್ಮೆಲ್ಲರಿಗೂ ಈ ಮೂಲಕ ಕೇಳಿಕೊಳ್ಳೋದೇನೆಂದರೆ 2028ಕ್ಕೆ ಕರುನಾಡ ದೊರೆ ಕುಮಾರಣ್ಣನವರ ಒಂದು ಆಧಿಪತ್ಯ ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮತೆಯನ್ನು ಎತ್ತಿ ಹಿಡಿಯಲು ಕುಮಾರಣ್ಣನವರ ಅವಶ್ಯಕತೆ ಬಹಳ ಇದೆ ಅಂತಕ್ಕಂತಹ ತೀಕ್ಷ್ಣ ಮನೋಭಾವವನ್ನು ವ್ಯಕ್ತಪಡಿಸುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಒಂದು ಅಷ್ಟೇ ಅಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟದ ಒಳಿತಿಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸುವುದು ಭಾಳ ಮುಖ್ಯ ಅಂತಕ್ಕಂತಹ ಮನೋಭಾವನೆಯ ಇಂಗಿತವನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಕೇಳಿಕೊಳ್ಳೋದಿಷ್ಟೇ. ಕನ್ನಡ ನಾಡಿನ ಸರ್ವಾಂಗೀಣ ಹಿತದ ಆದರ್ಶದ ಮೇರೆಗೆ ನಾವೆಲ್ಲ ಭಾವೈಕ್ಯತೆಯ ಮತ್ತು ಭಾತೃತ್ವದ ಏಕತೆಗಾಗಿ ಹಾಗೂ ಅನ್ನದಾತನ ಶ್ರಮಕ್ಕೆ ತಕ್ಕ ಬೆಲೆ ಸಿಗುವಂತೆ ಮಾಡಲು ನಾವೆಲ್ಲ ನಮ್ಮ ಒಂದು ನೈತಿಕತೆಯ ಬೆಂಬಲ ಮತ್ತು ಹೋರಾಟ ಪ್ರಾದೇಶಿಕ ಪಕ್ಷದ ಪರವಾಗಿ ಇರಲೇಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಬನ್ನಿ, ಕನ್ನಡಿಗರ ಧ್ವನಿಯನ್ನು ಮೇರು ಧ್ವನಿಯನ್ನಾಗಿಸಲು ಪ್ರಾದೇಶಿಕ ಪಕ್ಷದ ಒಂದು ಅನಿವಾರ್ಯತೆ ನಮಗೆ ಬಂದೊದಗಿರುವ ಕಾರಣ ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೆಜ್ಜೆ ಹಾಕೋಣ. ಭಾಳ ಮಹತ್ವಾಕಾಂಕ್ಷೆಯಾಗಿ ಸರ್ವೋದಯದ ಆಧಾರದ ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ತರುವುದರ ಮೂಲಕ ನಾಡಿನ ನೆಲ ಜಲ ಭಾಷೆಯ ಗೌರವವನ್ನು ಎತ್ತಿ ಹಿಡಿಯಲು ಹಾಗೂ ಕನ್ನಡಿಗರ ಸಾರ್ವಭೌಮತೆ, ಕನ್ನಡದ ಸಾರ್ವಭೌಮತೆ, ಕನ್ನಡದ ಅಸ್ಮಿತತೆ ಎಲ್ಲವನ್ನು ನಾವು ಮೇರು ಹಿರಿಮೆಯ ಮೂಲಕ ತಲೆ ಎತ್ತಿ ನಾವು ನಮ್ಮತನವನ್ನು ಉಳಿಸಿಕೊಳ್ಳಲು ಹೋರಾಟದ ಅನಿವಾರ್ಯ ಅತ್ಯಗತ್ಯ. ಅದುವೇ ನಮ್ಮ ಪ್ರಾದೇಶಿಕ ಪಕ್ಷ JDS. ಯಾಕೆ ನಮ್ಮ ಕನ್ನಡಿಗರ ಧ್ವನಿಯನ್ನು ಪ್ರಾದೇಶಿಕ ಪಕ್ಷಕ್ಕೆ ನಾವು ದ್ಯೋತಕವಾಗಿ ಒಂದು ಅಂಶದ ಮೂಲಕ ಪ್ರಾದೇಶಿಕತೆಯನ್ನು ಗಳಿಸಲು ಯಾಕೆ ಇಷ್ಟು ಒತ್ತು ಕೊಡ್ತಾ ಇದ್ದೀವಿಯಪ್ಪ ಅಂತಂದರೆ, ಒಂದು ಪ್ರಾದೇಶಿಕತೆಯ ಆಧಾರದ ಮೇಲೆ ಒಂದು ರಾಜ್ಯದ ಗೆಲ್ಲುವಿಕೆ ಮತ್ತು ಅಭಿವೃದ್ಧಿಪಡಿಸುವಿಕೆ ಸಕಾರಾತ್ಮಕವಾಗಿ ಒಳಗೊಂಡಿರ್ತಕ್ಕಂಥದ್ದು ಅದು ಪ್ರಾದೇಶಿಕ ನೆಲೆಗಟ್ಟಿನ ಆಧಾರದ ಮೇಲೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಭಾವಿಸಿಕೊಳ್ಳಬೇಕು. ಹೌದು ಆತ್ಮೀಯ ಕನ್ನಡಿಗರೇ, ನಾವೆಲ್ಲರೂ ಒಗ್ಗಟ್ಟಾಗಬೇಕಾದಂತಹ ಪ್ರತಿಕೂಲ ವಾತಾವರಣ ಬಂದಿರೋದಂತೂ ಸತ್ಯ, ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರಾದೇಶಿಕತೆಯ ಗೆಲುವನ್ನು ತಂದುಕೊಡಲು ಒಗ್ಗಟ್ಟಾಗಿ ಶ್ರಮಿಸೋಣ ಅಂತಕ್ಕಂತಹ ಭಾವನಾತ್ಮಕ ಮಾತನ್ನು ವ್ಯಕ್ತಪಡಿಸುವುದರ ಮೂಲಕ ತಮ್ಮೆಲ್ಲರಿಗೂ ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ಪ್ರಾದೇಶಿಕ ಪಕ್ಷದ ಗೆಲುವನ್ನು ಕಾಣಲು ಹಾಗೂ ನಾಡಿನ ನೆಲೆಗಟ್ಟಿನ ಆಧಾರದ ಮೇಲೆ ಅಭಿವೃದ್ಧಿ ಹೊಂದುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ
ಶ್ರಮಿಸಲೇಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಅನಿವಾರ್ಯ ಮಾತನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ಹಾಗಿದ್ದರೆ ಪ್ರಾದೇಶಿಕ ಪಕ್ಷದ ಕುರಿತಾಗಿ ನಾವೆಲ್ಲ ಬಹಳಷ್ಟು ಅಂಶಗಳನ್ನು ನೆನಪಿಗೆ ತಂದುಕೊಳ್ಬೇಕಾದಂತಹ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರಾದೇಶಿಕ ಪಕ್ಷ JDS ಪಕ್ಷ ಯಾವತ್ತು ಉದಯಿಸಿತೋ ಅವತ್ತಿನಿಂದ ಇವತ್ತಿನವರೆಗೂ ಏನೆಲ್ಲ ಕೊಡುಗೆಗಳನ್ನು ನೀಡಿದೆ ಅಂತಕ್ಕಂಥದ್ದು ಕೂಡ ಸ್ಮರಿಸಿಕೊಳ್ಬೇಕು ಅಂತಕ್ಕಂತಹ ಭಾವನಾತ್ಮಕ ಅಂಶವನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯವರೆಗೂ ಪ್ರಾದೇಶಿಕ ಪಕ್ಷ ನೀರಾವರಿ ಕ್ಷೇತ್ರಕ್ಕೆ ಆಗಿರ್ಬೋದು, ಕೃಷಿ, ಶಿಕ್ಷಣ, ಆರೋಗ್ಯ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುವುದರ ಮೂಲಕ ಛಾಪನ್ನು ಮೂಡಿಸಿರುವುದು ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ನಾವು ಪ್ರಾದೇಶಿಕ ಪಕ್ಷದ ಗೆಲುವಿಗಾಗಿ ಶ್ರಮಿಸಲೇಬೇಕು. ಅದು ನಿಮ್ಮೆಲ್ಲರ ಕನ್ನಡಿಗರ ಹೆಮ್ಮೆ, ಶ್ರಮ ಮತ್ತು ಅವಧಾನದಿಂದ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಸ್ಮರಿಸಿಕೊಳ್ಳುತ್ತೇನೆ. ಬನ್ನಿ, ಪ್ರೇರಣಾತ್ಮಕ ಭಾವನಾತ್ಮಕ ಅಂಶಗಳೊಂದಿಗೆ ಪ್ರಾದೇಶಿಕತೆಯ ನೆಲೆಗಟ್ಟಿನ ಆಧಾರದ ಮೇಲೆ ಯಾರು ಏನೇ ಮಾತಾಡಲಿ, ಯಾರು ಏನೇ ಕೂಡ ಹೊಗಳಲಿ, ತೆಗಳಲಿ, ಅಪವಾದ, ನಿಂದನೆ ಎಲ್ಲವನ್ನ ಲೆಕ್ಕಿಸದೆ ಕನ್ನಡಿಗರು ಒಂದಾಗಿ ಕನ್ನಡಿಗರ ಸಾರ್ವಭೌಮತೆಯನ್ನು, ಕನ್ನಡದ ಐಕ್ಯತೆ, ಭಾವೈಕ್ಯತೆಯನ್ನು, ಭಾತೃತ್ವವನ್ನು ಎತ್ತಿ ಹಿಡಿದು ಕನ್ನಡದ ಒಂದು ಸ್ಪಷ್ಟ ಸಂದೇಶದ ನಿಲುವನ್ನು ತಳೆಯುವುದರ ಮೂಲಕ ಪ್ರಾದೇಶಿಕ ಪಕ್ಷದ ಗೆಲುವು ಅನಿವಾರ್ಯ ಅಂತಕ್ಕಂಥದ್ದನ್ನು ಇಡೀ ದೇಶಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಸುಸಂದರ್ಭ ಅದುವೇ 2028ರ ಕಾಲಘಟ್ಟ ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, 2028ಕ್ಕೆ ಇರುವುದು ಒಂದೇ ಪರಿಹಾರ, ಅದುವೇ ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ. ನಮಸ್ಕಾರ, ಧನ್ಯವಾದಗಳು.